ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಇವತ್ತಿನ ಟಾಪಿಕ್ ಬಂದು ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ. ಸೊ ಇದರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ಗಳು ಕ್ಲಾಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ ನಂತರ ನೀವು ನನಗೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿದರೆ ನಿಮ್ಮನ್ನು ಒಂದು ಟೆಲಿಗ್ರಾಮ್ ಲ್ಯಾಂಡ್ ಸರ್ವೆ ಬ್ಯಾಚ್ ಗ್ರೂಪ್ ಇದೆ. ಸೊ ಅದರಲ್ಲಿ ನಿಮ್ಮನ್ನು ಜಾಯಿನ್ ಮಾಡಲಾಗ್ತದೆ. ಸೊ ಈ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ನೀವು ಓನ್ಲಿ ಕ್ಲಾಸ್ಗಳನ್ನು ಬೇಕಾದ್ರೆ ತೊಗೋಬೋದು, ಅಥವಾ ನಿಮಗೆ ಕ್ಲಾಸ್ ಮತ್ತು PDF ಎರಡೂ ಬೇಕಾದ್ರೂ ಕೂಡ ತೊಗೋಬೋದಾಗಿರ್ತದೆ. ಸೊ ಇಲ್ಲಿ ನೀವು ಅದರ ಪ್ರೈಸನ್ನು ಕೂಡ ನೋಡ್ಬೋದು. ಓನ್ಲಿ ಕ್ಲಾಸ್ಗೆ ಎಷ್ಟಿದೆ ಹಾಗೂ PDF ಮತ್ತು ಕ್ಲಾಸ್ಗೆ ಎಷ್ಟಿದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಏನೈತಿ PDF ಅನ್ನು ಕೂಡ ತೊಗೋರಿ, ಯಾಕಂದರೆ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ಗಳು ಸಹ ಅದರಲ್ಲಿ ದೊರೀತಾವೆ. ಸೊ 10 ರಿಂದ 15 ಮಾಡಲ್ ಕ್ವಶನ್ ಪೇಪರ್ ಅದರಲ್ಲಿ ಅದಾವು. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಇಲ್ಲಿ ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ. ಸೊ ಇದರಲ್ಲಿ SSS, SAS, ASA ಹಾಗೂ RHS ರೂಲ್ಸ್ ಅಂತ ಇಲ್ಲಿ ಬರ್ತಾವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮುಂದೆ ಗೊತ್ತಾಗ್ತದೆ ಹೀಗಂದ್ರೆ ಏನಂತ. ಈಗ ಮೊದಲಿಗೆ ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂದ್ರೆ is a concept in a geometry which is used to compare different shapes. ಸೊ ಈ ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಅಂದ್ರೆ ಇದೊಂದು ಕಾನ್ಸೆಪ್ಟ ಜಿಯೋಮೆಟ್ರಿ ಒಳಗೆ. ಇದನ್ನೇನೈತಿ ಕಂಪೇರ್ ಮಾಡ್ತಾರೋ, ಯಾಕಂದ್ರೆ ಎರಡು ಟ್ರಯಾಂಗಲ್ ಮಧ್ಯೆ ಇದನ್ನು ಕಂಪೇರ್ ಮಾಡ್ತಾರೋ ಅದಕ್ಕೆ ಇಲ್ಲಿ ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಬರ್ತದೆ. ಇಟ್ ಈಸ್ ಅ ಕಂಡೀಷನ್ ಬಿಟ್ವೀನ್ ಟೂ ಟ್ರಯಾಂಗಲ್ಸ್ ಇನ್ ವಿಚ್ ಆಲ್ ತ್ರೀ ಕರೆಸ್ಪಾಂಡಿಂಗ್ ಸೈಡ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. Two triangles are said to be congruent if and only if they can be overlapped with each other completely. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಓವರ್ಲ್ಯಾಪ್ ಆಗಿತ್ತಂದ್ರೆ ಅಂದ್ರೆ ಯಾಸ್ ಇಟ್ ಈಸ್ ಸೇಮ್ ಇರಬೇಕು. ಮೂರು ಸೈಡ್ ಸೇಮ್ ಇರಬೇಕು, ಮೂರು ಆ್ಯಂಗಲ್ಗಳು ಸೇಮ್ ಇರಬೇಕು. ಆವಾಗ ಅದನ್ನೈತಿ ಕಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಇಲ್ಲಿ ನಾವು ಕರಿಬೋದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಕಂಗ್ರುಯೆನ್ಸಿ ಮೀನಿಂಗ್ ಅಂದರೆ ಇಲ್ಲಿ ನೋಡ್ರಿ, ಇನ್ನು ಮ್ಯಾಥಮೆಟಿಕ್ಸ್ ಕಂಗ್ರುಯೆನ್ಸಿ ಮೀನ್ಸ್ ದ್ಯಾಟ್ ಟೂ ಶೇಪ್ ಅವರ್ ಫಿಗರ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಇನ್ ಸೈಜ್ ಆ್ಯಂಡ್ ಶೇಪ್. ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಕಂಗ್ರುಯೆಂಟ್ ದೇ ಕ್ಯಾನ್ ಬಿ ಪರ್ಫೆಕ್ಟ್ಲಿ ಮ್ಯಾಚ್ಡ್ ಅಪ್ ವಿತ್ ಈಚ್ ಅದರ್ ಬೈ ಮೂವಿಂಗ್, ರೊಟೇಟಿಂಗ್ ಆ್ಯಂಡ್ ಫ್ಲಿಪ್ಪಿಂಗ್ ದೆಮ್. ಸೊ ಇಲ್ಲಿ ಮೂವಿಂಗ ಅಂದ್ರೆ ಎರಡು ಟ್ರಯಾಂಗಲ್ ಏನೈತಿ ಅವು ಯಾವುದೇ ಥರ ಮೂವ್ ಆದ್ರೂ ಅವುಗಳ ಶೇಪ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರಬೇಕು. ಹಾಗೆ ಯಾವುದೇ ಥರ ರೊಟೇಟ್ ಆದರೂ ಕೂಡ ಶೇಪ ಏನು ಚೇಂಜ್ ಆಗಬಾರ್ದು. ಒಂದಕ್ಕೊಂದು ಏನೈತಿ ಅವು ಶೇಪ ಮತ್ತು ಆ ಥರ ಸೈಜ್ ಆ್ಯಂಡ್ ಶೇಪ್ ಎರಡೂ ಸೇಮ್ ಆಗಿರಬೇಕು ಟ್ರಯಾಂಗಲ್ದ. ಅಂದಾಗ ಏನೈತೆ ಅದು ಕಂಗ್ರುಯೆಂಟ್ ಅಂತ, ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಇಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಟೂ ಟ್ರಯಾಂಗಲ್ಸ್ ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ಒನ್ ಆನ್ ದ ಟಾಪ್ ಆಫ್ ದ ಅದರ್, ದೇ ಫಿಟ್ ಪರ್ಫೆಕ್ಟ್ಲಿ ವಿತೌಟ್ ಎನಿ ಗ್ಯಾಪ್ಸ್ ಓವರ್ಲ್ಯಾಪ್ಸ್. ಸೊ ಒಂದಕ್ಕೊಂದು ಏನೈತಿ ಓವರ್ಲ್ಯಾಪ್ ಅದು ಅಂದ್ರೆ ಇಲ್ಲಿ ಅವ ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಕಂಗ್ರುಯೆನ್ಸಿ ಸಿಂಬಾಲ್ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತಾರಂತ ಇಲ್ಲಿ ನೋಡ್ಬೋದು. ಸೊ ಈ ಥರ ಎರಡು ಈಕ್ವಲ್ ಅನ್ನೋ ಇಲ್ಲಿ ಬರೋದು, ನಂತರ ಈ ಥರ ಮಾಡಿದಾಗ ಇದನ್ನು ಕಂಗ್ರುಯೆನ್ಸಿ ಅಂತ ಕರೀತಾರೋ. ಸೊ ದ ಸಿಂಬಾಲ್ ಯೂಸ್ ಟು ರೀಪ್ರೆಸೆಂಟ್ ಕಂಗ್ರುಯೆನ್ಸಿ. ಸೊ ಇದನ್ನ ನೀವು ಗೊತ್ತಿರಬೇಕು ಈ ಸಿಂಬಾಲ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಇಫ್ ಅ ಟ್ರಯಾಂಗಲ್ ABC is congruent to the triangle DEF, we write a triangle ABC congruent triangle DEF. ಸೊ ಈ ರೀತಿ ನಾವು ಬರಿಬೋದು. ಸೊ ಇಲ್ಲಿ ಒಂದು ಟ್ರಯಾಂಗಲ ಇದು ABC ಟ್ರಯಾಂಗಲ್ ಐತೆ ಅಂದ್ರೆ, ಸೊ ಇಲ್ಲಿ ಇದೊಂದು ಟ್ರಯಾಂಗಲ DEF ಇವೆರಡು ಈಕ್ವಲ್ ಸೈಜ್ ಆ್ಯಂಡ್ ಶೇಪ್ ಇದ್ದು ಅಂದ್ರೆ ಇದನ್ನು ಕಂಗ್ರುಯೆಂಟ್ ಅಂತ ಇಲ್ಲಿ ನಾವು ತೋರಿಸ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಕಂಗ್ರುಯೆಂಟ್ ಟ್ರಯಾಂಗಲ್ಸ್? ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ದ್ಯಾಟ್ ಪರ್ಫೆಕ್ಟ್ಲಿ ಕಾಪೀಸ್ ಆಫ್ ಒನ್ ಆ್ಯಂಡ್ ಅದರ್. ಸೊ ಇಲ್ಲಿ ಇದೇ ಈಗ ಹೇಳಿದ ಹಾಗೆ ಏನೈತಿ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರಬೇಕು, ಸೇಮ್ ಸೈಜ್ ಆ್ಯಂಡ್ ಶೇಪನ್ನು ಹೊಂದಿರಬೇಕು. ಅದ ಇಲ್ಲಿ ಏನಾಗುತ್ತೆ ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್, various congruence rules are used to prove the congruency in two triangles. So ಇಲ್ಲಿ congruent triangles if arranged in a proper orientation are mirror images of each other,
the corresponding angle and dimension of a congruent figures are the same. The symbol used to show the congruency between a two object is, so ಈ ಥರ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಟು ಶೋ ದ ಕಂಗ್ಯುರೆನ್ಸಿ ಬಿಟ್ವೀನ್ ದೆಮ್ ವಿ ರೈಟ್ ಅ ಟ್ರಯಾಂಗಲ್ ಎ ಬಿ ಸಿ ಕಂಗ್ಯುರೆಂಟ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಈ ರೀತಿ ನಾವು ತೋರಿಸ್ಬೋದಾಗಿರ್ತದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇವ ಎರಡು ಈ ಟ್ರಯಾಂಗಲ ಸೊ ಯಾವುದೇ ರೀತಿ ರೊಟೇಟ್ ಮಾಡಿ ಒಂದರ ಮೇಲೆ ಒಂದನ್ನು ಇಟ್ಟಾಗ ಏನೈತಿವ ಓವರ್ಲ್ಯಾಪ್ ಆಗ್ತಾವೆ. ಸೊ ಯಾವುದೇ ರೀತಿ ಗ್ಯಾಪ್ ಆಗೋದಿಲ್ಲ. ಸೊ ಅದಕ್ಕಾಗಿ ಇವನು ಏನೈತಿ ಟ್ರಯಾಂಗಲ್ ಎ ಬಿ ಸಿ ಇಸ್ ಕಂಗ್ಯುರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ನಾವು ಇಲ್ಲಿ ಹೇಳ್ಬೋದಾಗಿರ್ತದೆ. ನೆಕ್ಸ್ಟ್ ಸಿ ಪಿ ಸಿ ಟಿ ಫುಲ್ ಫಾರ್ಮ್. The full form of CPCT is a corresponding parts of a congruent triangles. This is fundamental rule used to establish the quality of various parts of the triangles based on their congruence. It states that if two triangles are congruent, then each of their corresponding parts are ಈಕ್ವಲ್. ಸೊ ಇಲ್ಲಿ ಎರಡು ಏನೈತಿ ಕಂಗ್ಯುರೆಂಟ್ ಇದ್ದು ಅಂದ್ರೆ ಆ ಥರ ಆ್ಯಂಗಲ್ಸ ಮತ್ತು ಸೈಡ್ಸ್ ಏನೈತಿ ಇಲ್ಲಿ ಈಕ್ವಲ್ ಇರ್ತಾವಂತ ಇಲ್ಲಿ ಹೇಳಿದಾರು. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಎ ಬಿ ಸೈಡ್ ಈಕ್ವಲ್ ಟು ಪಿ ಕ್ಯೂ ಸೈಡ, ಬಿ ಸಿ ಸೈಡ್ ಈಕ್ವಲ್ ಟು ಕ್ಯೂ ಆರ್ ಸೈಡ, ಎ ಸಿ ಸೈಡ್ ಈಕ್ವಲ್ ಟು ಪಿ ಆರ್ ಸೈಡ. ಅದೇ ರೀತಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆರ್, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್, ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಪಿ. ಈ ರೀತಿ ಏನೈತಿ ಕಂಗ್ಯುರೆಂಟ್ ಟ್ರಯಾಂಗಲ್ ಒಳಗೆ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಕಂಗ್ಯುರೆನ್ಸ್ ಆಫ್ ಟ್ರಯಾಂಗಲ್ಸ್ ಸಮ್ ರೂಲ್ಸ್ ಬರ್ತಾವೆ. ಇದೇ ಈಗ ಹೇಳಿದ ಹಾಗೆ ಇಲ್ಲಿ ನೋಡ್ಬೋದು ನೀವು. ದ ಡಿಫ್ರೆಂಟ್ ಕ್ರೈಟೀರಿಯಾ ಯೂಸ್ ಟು ಪ್ರೂವ್ ದಟ್ ಕಂಗ್ಯುರೆನ್ಸಿ ಬಿಟ್ವೀನ್ ಟು ಟ್ರಯಾಂಗಲ್ಸ್. ಸೊ ಇದರಲ್ಲಿ ಎರಡು ಟ್ರಯಾಂಗಲನ್ನು ಇಲ್ಲಿ ಕಂಗ್ಯುರೆನ್ಸಿ ಪ್ರೂವ್ ಮಾಡೋಕ್ಕೆ ಇಲ್ಲಿ ಸಮ್ ರೂಲ್ಸ್ಗಳದಾವು. ಈ ರೀತಿ ಇದ್ದರೆ ಏನೈತಿ ಅದು ಕಂಗ್ಯುರೆನ್ಸ್ ಟ್ರಯಾಂಗಲ್ ಅಂತ ಆಗ್ಬೋದು. ಸೊ ಇಲ್ಲಿ ಮೊದಲಿಗೆ ಎಸ್ 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 ಕ್ರೈಟೀರಿಯಾ ಬರ್ತದೆ. ಸೊ ಇಲ್ಲಿ ಸೈಡ್ ಅಂದ್ರೆ 3 ಸೈಡ್ ಏನೈತಿ ಟ್ರಯಾಂಗಲ್ ಒಳಗೆ ಸೇಮ್ ಇರ್ಬೇಕು, ಅವಾಗ ಏನೈತಿ ಅದೊಂದು ಕಂಗ್ಯುರೆನ್ಸ್ ಅಂತ ಪ್ರೂವ್ ಆಗ್ಬೋದು. ನೆಕ್ಸ್ಟ್ ಎಸ್ ಎ ಎಸ್ ಅಂದ್ರೆ ಸೈಡ್ ಆ್ಯಂಗಲ್ ಸೈಡ್, ಅಂದ್ರೆ ಎರಡು ಸೈಡ್ ಸೇಮ ಒಂದು ಆ್ಯಂಗಲ್ ಸೇಮ್ ಇತ್ತಂದ್ರೆ ಟ್ರಯಾಂಗಲ್ ಒಳಗೆ ಎರಡು ಸೈಡ್ಗಳು ಸೇಮ ಒಂದು ಆ್ಯಂಗಲ್ ಸೇಮ್ ಇರಬೇಕು. ನೆಕ್ಸ್ಟ್ ಎ ಎಸ್ ಎ ಅಂದ್ರೆ ಎರಡು ಆ್ಯಂಗಲ ಒಂದು ಸೈಡ ಸೇಮ್ ಇರಬೇಕು. ನೆಕ್ಸ್ಟ್ ಎ ಎ ಎಸ್ ಅಂದ್ರೆ ಎರಡು ಆ್ಯಂಗಲ ಇಲ್ಲಿ ಒಂದು ಸೈಡ. ನೆಕ್ಸ್ಟ್ ಆರ್ ಎಚ್ ಎಸ್ ಅಂದ್ರೆ ರೈಟ್ ಆ್ಯಂಗಲ್ ಒಂದು ಇರಬೇಕು, ಹೈಪೋಟೆನಿಯಸ್ ಸೈಡ ಇಲ್ಲಿ ಈಕ್ವಲ್ ಇರಬೇಕು. ಸೊ ಈ ರೀತಿ ಏನೈತಿ ಈ ಕಂಗ್ಯುರೆನ್ಸ್ ಆಫ್ ಟ್ರಯಾಂಗಲ್ಸ್ ಒಳಗೆ ಸಮ್ ರೂಲ್ಸ್ ಬರ್ತಾವೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ರೂಲ ಏನಪ್ಪ ಅಂತಂದ್ರೆ ಇಲ್ಲಿ ಎಸ್ 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 ಅಂದ್ರೆ ಸೈಡ್ ಕಂಗ್ಯುರೆನ್ಸಿ ರೂಲ. ಇನ್ ದ ಎಸ್ ಎಸ್ ಕಂಗ್ಯುರೆನ್ಸಿ ರೂಲ್, ಟೂ ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ congruent if all 3 sides are of a triangle are equal to the corresponding 3 sides of another triangle, then it is satisfy the condition of SSS. ಅಂದರೆ ಇಲ್ಲಿ ಎರಡು ಟ್ರಯಾಂಗಲ್ ಒಳಗೆ ನೀವು ನೋಡ್ಬೋದು 3 ಸೈಡಲ್ಲಿ ಸೇಮ್ ಇರಬೇಕು. ಸೊ ಅಂದ್ರೆ ಈ ಟ್ರಯಾಂಗಲ್ಗೆ ಒಂದ ಇಲ್ಲಿ ಎ ಬಿ ಈಕ್ವಲ್ ಟು ಇಲ್ಲಿ ನಾವು ಕ್ಯೂ ಆರ್, ಅದೇ ರೀತಿ ಬಿ ಸಿ ಈಕ್ವಲ್ ಟು ಪಿ ಆರ್, ಇಲ್ಲಿ ಎ ಸಿ ಈಕ್ವಲ್ ಟು ಪಿ ಕ್ಯೂ. ಸೊ ಈ ಥರ 3 ಸೈಡ್ಸ್ಗಳು ಸೇಮ್ ಇದ್ದು ಅಂದ್ರೆ ಇದಕ್ಕೆ ಕಂಗ್ಯುರೆನ್ಸಿ ರೂಲ ಅಪ್ಲೈ ಆಗುತ್ತೆ. ಇಲ್ಲಿ ಈ ಟ್ರಯಾಂಗಲ್ ಎ ಬಿ ಸಿ ಕಂಗ್ಯುರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಆಗುತ್ತೆ. ಸೊ ಈ ಎಸ್ 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 ರೂಲನ್ನು ಈ ಎರಡು ಟ್ರಯಾಂಗಲ್ ಫಾಲೋ ಮಾಡ್ತಂದ್ರೆ ಅದು ಕಂಗ್ಯುರೆಂಟ್ ಟ್ರಯಾಂಗಲ್ಸ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಎ ಬಿ ಈಕ್ವಲ್ ಟು ಕ್ಯೂ ಆರ್ ಅದ. ಸೊ ಎ ಬಿ ಲೈನ ಕ್ಯೂ ಆರ್ ಅದ, ಅದೇ ರೀತಿ ಬಿ ಸಿ ಲೈನ ಪಿ ಆರ್ ಅದ, ನೆಕ್ಸ್ಟ್ ಸಿ ಎ ಲೈನ ಇಲ್ಲಿ ಪಿ ಕ್ಯೂ ಅದ. ಸೊ ಇವು 3 ಸೈಡ್ಸ್ಗಳು ಸೇಮ್ ಇರೋದ್ರಿಂದ ಟ್ರಯಾಂಗಲ್ ಎ ಬಿ ಸಿ ಕಂಗ್ಯುರೆಂಟ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ಎ ಎಸ್ ಸೈಡ್ ಆ್ಯಂಗಲ್ ಸೈಡ್ ಕಂಗ್ಯುರೆನ್ಸಿ ರೂಲ. In the SAS congruency rule, two triangles are said to be congruent if 2 sides and the angle included between 2 sides are equal.
ದೆನ್ ಇಟ್ ಈಸ್ ಸ್ಯಾಟಿಸ್ಫೈ ದ ಕಂಡೀಷನ್ SAS. ಸೊ ಇಲ್ಲಿ ಬಿ ಎ ಅನ್ನೋದು ಪಿ ಕ್ಯೂಕ ಈಕ್ವಲ್ ಅದ, ಒನ್ ಸೈಡ್ ಈಕ್ವಲ್ ಆಯ್ತು. ಅದೇ ರೀತಿ ಇಲ್ಲಿ ಬಿ ಸಿ ಅನ್ನೋದು ಇದು ಕ್ಯೂ ಆರ್ಕ ಈಕ್ವಲ್ ಅದ. ಸೊ ಇಲ್ಲಿ ಎರಡು ಸೈಡ್ಗಳು ಈಕ್ವಲ್ ಅದು. ಅದೇ ರೀತಿ ಇಲ್ಲಿ ಬಿ ಆ್ಯಂಗಲ್ ಏನೈತಿ ಇಲ್ಲಿ ಕ್ಯೂ ಆ್ಯಂಗಲ್ಗೆ ಈಕ್ವಲ್ ಅದ. ಸೊ ಈ ರೀತಿ ಬರ್ತಂದ್ರೆ ಇದು SAS ಕಂಗ್ಯುರೆನ್ಸಿ ಕಂಡೀಷನ್ ಆಗುತ್ತೆ. ಇದು ಒಂದು ಕಂಗ್ಯುರೆಂಟ್ ಟ್ರಯಾಂಗಲ್ಸ್ ಆಗುತ್ತೆ. ಸೊ ಇದು ಆ್ಯಂಗಲ್ ABC ಕಂಗ್ಯುರೆಂಟ್ ಟು ಆ್ಯಂಗಲ್ PQR ಅಂತ ಇಲ್ಲಿ ಆಗುತ್ತೆ. ಸೊ ಯಾವಾಗಿದೆ ಎರಡು ಸೈಡ್ಗಳ ಒಂದು ಆ್ಯಂಗಲ. ಸೊ ಆ್ಯಂಗಲ ಮತ್ತು ಇಲ್ಲಿ ಆ್ಯಂಗಲ್ ನೀವು ನೋಡ್ಬೋದು, ಆ್ಯಂಗಲ ಇವೆರಡೂ ಸೈಡ್ ಈಕ್ವಲ್ ಇದಾವಲ್ಲ ಇಲ್ಲೇ ಆಗಬೇಕು. ಸೊ ಇಲ್ಲಿ ಆದ್ರೆ ನಡೆಯಲ್ಲ. ಅಂದ್ರೆ ಇವೆರಡು ಆ್ಯಂಗಲ್ ಇಲ್ಲಿ ಈಕ್ವಲ್ ಇದಾವ ಅಂದ್ರೆ ಇದೇ ಜಾಗಕ್ಕೆ ಆಗಬೇಕು. ಒಂದು ವೇಳೆ ಆ್ಯಂಗಲ್ಗಳ ಸೊ ಈ ಲೈನ ಎರಡು ಈಕ್ವಲ್ ಆಗಿದ್ದು ಅಂದ್ರೆ ಇಲ್ಲಿ ಆಗುತ್ತೆ. ಅದೇ ರೀತಿ ಈ ಲೈನ ಎರಡು ಈಕ್ವಲ್ ಆಗಿದ್ದು ಅಂದ್ರೆ ಇಲ್ಲಿ ಆ್ಯಂಗಲ ಈಕ್ವಲ್ ಆಗಿರಬೇಕು. ಅವಾಗ ಏನೈತಿದ ಕಂಗ್ಯುರೆನ್ಸಿ ರೂಲ ಅಪ್ಲೈ ಆಗುತ್ತೆ. ಎರಡು ಟ್ರಯಾಂಗಲ ಕಂಗ್ಯುರೆಂಟ ಆಗಿರ್ತಾವೆ. ಇಲ್ಲಿ ನೀವು ನೋಡ್ಬೋದು ಬಿ ಎ ಈಕ್ವಲ್ ಟು PQ ಅದ ಟ್ರಯಾಂಗಲ. ನೆಕ್ಸ್ಟ್ ಇಲ್ಲಿ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಅದ, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಅದ. ಸೊ ಇಲ್ಲಿ ಟ್ರಯಾಂಗಲ್ CBA ಕಂಗ್ಯುರೆಂಟ್ ಟು ಟ್ರಯಾಂಗಲ್ RQP ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ASA ಆ್ಯಂಗಲ್ ಸೈಡ್ ಆ್ಯಂಗಲ್ ಕಂಗ್ಯುರೆನ್ಸಿ ರೂಲ. ಇನ್ನು ASA ಕಂಗ್ಯುರೆನ್ಸಿ ರೂಲ್, ಟೂ ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ congruent if any two angles and sides included between two angles of one triangle are equal to the angle and sides of the corresponding triangle, then two triangles will be satisfy the ASA congruency. ಸೊ ಇಲ್ಲಿ ಎರಡು ಆ್ಯಂಗಲ್ಗಳ ಮತ್ತು ಒಂದು ಸೈಡ್ ಸೇಮ್ ಇರಬೇಕು. ಸೊ ಆ ಸೈಡ್ ಏನೈತಿ ಈ ಆ್ಯಂಗಲ್ಗಳ ಮಧ್ಯನೇ ಬಂದಿರಬೇಕು. ಸೊ ಅದನ್ನು ಇಲ್ಲಿ ASA ರೂಲ ಹೇಳ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಸೈಡ್ ಈಕ್ವಲ್ ಇದ್ರೆ ನಡೆಯಲ್ಲ. ಸೊ ಇವುಗಳ ಇಲ್ಲಿ ಸೈಡ್ ಇನ್ಕ್ಲೂಡೆಡ್ ಬಿಟ್ವೀನ್ ಟೂ ಆ್ಯಂಗಲ್ಸ್. ಸೊ ಇವೆರಡು ಆ್ಯಂಗಲ್ಗಳ ಮಧ್ಯನ ಇಲ್ಲಿ ಬಂದಿರಬೇಕು. ಆ ಸೈಡ್ ಸೇಮ್ ಇದ್ರೆ ಮಾತ್ರ ಇಲ್ಲಿ ಏನೈತಿ ASA ರೂಲ ಅಪ್ಲೈ ಆಗುತ್ತೆ. ಇದೊಂದು ಕಂಗ್ಯುರೆಂಟ್ ಟ್ರಯಾಂಗಲ್ಸ್ ಅಂತ ಆಗ್ತಾವು. ಸೊ ಇಲ್ಲಿ AB ಲೈನ PQಕ ಇಲ್ಲಿ ಈಕ್ವಲ್ ಅದ. ಅದೇ ರೀತಿ ಆ್ಯಂಗಲ್ A ಈಕ್ವಲ್ ಟು ಆ್ಯಂಗಲ್ P ಅದ, ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ Q ಅದ. ಸೊ ಇಲ್ಲಿ ಟ್ರಯಾಂಗಲ್ ACB ಕಂಗ್ಯುರೆಂಟ್ ಟು ಟ್ರಯಾಂಗಲ್ PQR ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ AAS ಕಂಗ್ಯುರೆನ್ಸಿ ರೂಲ. ಸೊ ಇಲ್ಲಿ ಇನ್ನು AAS ಕಂಗ್ಯುರೆನ್ಸಿ ರೂಲ್, ಟೂ ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ congruent if any two angles of a triangle and non-included side are equal to the angles and side of the corresponding triangle, then it will be satisfy the AAS congruency. ಸೊ ಇಲ್ಲಿ AAS congruency ಕಂಡೀಷನ್ ಒಳಗೆ ಸೊ ಎರಡು ಆ್ಯಂಗಲ್ಗಳು ಸೇಮ್ ಇರಬೇಕು. ಮತ್ತು ಇನ್ನೊಂದು ಏನೈತಿ, ಇನ್ನೊಂದು ಸೈಡ ಯಾವುದಾದ್ರೂ ಇಲ್ಲಿ ನಡೀತದೆ. ಸೊ ಈ ಆ್ಯಂಗಲ್ಗಳ ಮಧ್ಯನ ಬರಬೇಕಂತ ಏನಿಲ್ಲ. ಸೊ ಬೇರೆ ಸೈಡ್ ಬಂದ್ರೂ ನಡೀತದೆ. ಸೊ ಆ ಸೈಡ್ ಈಕ್ವಲ್ ಆಗಿದ್ದು ಅಂದರೆ ಏನೈತಿ ಇದೊಂದು AAS ಕಂಗ್ಯುರೆನ್ಸಿ ಕಂಡೀಷನ್ ಅಪ್ಲೈ ಆಗುತ್ತೆ. ಇದೊಂದು ಕಂಗ್ಯುರೆಂಟ್ ಟ್ರಯಾಂಗಲ್ಸ್ ಆಗ್ತಾವೆ. ಇಲ್ಲಿ ನೋಡ್ಬೋದು BC ಲೈನ QR ಈಕ್ವಲ್ ಅದ. ಇಲ್ಲಿ BC ಲೈನ QR ಈಕ್ವಲ್ ಅದ. ಆ್ಯಂಗಲ್ A ಈಕ್ವಲ್ ಟು ಆ್ಯಂಗಲ್ P ಅದ, ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ Q ಅದ. ಸೊ ಈ AAS ಕಂಗ್ಯುರೆನ್ಸಿ ಕಂಡೀಷನ್ ಅಪ್ಲೈ ಆಗುತ್ತೆ. ಇದೊಂದು ಇವೆರಡು ಏನೈತಿ ಕಂಗ್ಯುರೆಂಟ್ ಟ್ರಯಾಂಗಲ್ಸ್ ಆಗ್ತಾವು. ನೆಕ್ಸ್ಟ್ RHS ರೈಟ್ ಆ್ಯಂಗಲ್ ಹೈಪೋಟೆನಿಯಸ್ ಸೈಡ್ ಕಂಗ್ಯುರೆನ್ಸಿ ರೂಲ್. ಸೊ ಇಲ್ಲಿ ದ RHS ಕಂಗ್ಯುರೆನ್ಸಿ ರೂಲ್ ಈಸ್ ಓನ್ಲಿ ಅಪ್ಲಿಕೇಬಲ್ ಆನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇನ್ RHS congruency rule, if only two sides, that is hypotenuse and one side of a right angle triangle, are equal to the corresponding hypotenuse
and side of another right angle triangle, then we can say the RHS congruency rule is satisfied and the triangles are congruent. ಸೊ ಇಲ್ಲಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು ಎರಡು, ಮತ್ತು ಇಲ್ಲಿ ಹೈಪೋಟೆನಸ್ ಇಲ್ಲಿ ಇಲ್ಲಿ ಎ, ಇದು ಬಿ, ಇದು ಸಿ ಅಂತವ್ರಿ, ಇಲ್ಲಿ ಇದು ಪಿ, ಇದು ಕ್ಯೂ ಅಂತವ್ರಿ. ಸೊ ಇಲ್ಲಿ ಎ ಬಿ ಲೈನ ಇಲ್ಲಿ ಸೊ ಪಿ ಕ್ಯೂಕ್ ಇಲ್ಲಿ ಈಕ್ವಲ್ ಇರ್ತದೆ. ಸೊ ಈ ಲೈನ್ ಏನೈತಿ ಇದಕ್ಕೆ ಈಕ್ವಲ್ ಇರ್ತದೆ. ಸೊ ಇದು ಇಲ್ಲಿ ತೊಂದ್ರೆ ನಡೀತದ. ಇಲ್ಲಿ ಕೆಳಗೆ ಯಾವ ತೊಂದ್ರೆ ನೋಡೋಣ. ಇಲ್ಲಿ ಆ್ಯಂಗಲ್ ಬಿ ಇದ್ದಿದ್ದ ಆ್ಯಂಗಲ್ ಕ್ಯೂಕ ಇದು ಏನೈತಿ, ಸೊ ಇಲ್ಲಿ ಬಿ ಅದ, ಇಲ್ಲಿ ಕ್ಯೂ ಅದ, ಇಲ್ಲಿ ಪಿ ಅದ. ಸೊ ಇವೆರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ದವು. ಸೊ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂ 90 ಡಿಗ್ರಿ ಇರ್ತಾವೆ. ನೆಕ್ಸ್ಟ್ ಸಿ ಎ ಇಲ್ಲಿ, ಸೊ ಇದು ಸಿ ಎ ಇದು ಈಕ್ವಲ್ ಟು ಆರ್ ಪಿ. ಸೊ ಇದು ಪಿ, ಇದಕ್ಕೆ ಇವೆರಡು ಲೈನ್ ಏನೈತಿ ಇವೆರಡು ಸೇಮ್ ಸೈಡ ಸೇಮ್ ಲೆಂತನ್ನು ಹೊಂದಿರ್ತಾವೆ. ನೆಕ್ಸ್ಟ್ ಎ ಬಿ ಇದ್ದಿದ್ದ ಇಲ್ಲಿ ಪಿ ಕ್ಯೂ. ಸೊ ಇದು ಏನೈತಿ ತೊಗೋಬೋದು, ಲೆಂತನ್ನು ಸೇಮ್ ಹೊಂದಿರ್ತಾವೆ. ಹಾಗಾಗಿ ಇಲ್ಲಿ ಅಥವಾ ಇಲ್ಲಿ ತೊಂದರೂ ನಡೀತದೆ. ಇವೆರಡು ಲೈನ ಈಕ್ವಲ್ದಾವ ಅಂತಲೂ ನಾವು ತೋರಿಸಿರೋ ನಡೀತದೆ. ಸೊ ಇದನ್ನು ತೊಗೋಬೇಕಂತ ಏನಿಲ್ಲ. ಸೊ ಒಟ್ಟು ಒಂದು ಸೈಡ್ ಇಲ್ಲಿ ಹೈಪೋಟೆನಸ್ ಒಂದ, ನೆಕ್ಸ್ಟ್ ಇವು ಎರಡು ತ್ರೋಗೋ ಒಂದು ಸೈಡನ್ನು ಇಲ್ಲಿ ನಾವು ತೊಗೋಬೇಕಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಟ್ರಯಾಂಗಲ್ ಎ ಸಿ ಬಿ ಕಂಗ್ರುಯೆಂಟ್ ಟ್ರಯಾಂಗಲ್ ಡಿ ಇ ಎಫ್ ಇಲ್ಲಿ ಪಿ ಕ್ಯೂ ಆರ್ ಅಂತವ್ರಿ, ಪಿ ಕ್ಯೂ ಆರ್ ಆಗಿರ್ತದೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕ್ಯಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಕ್ಯಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಯಾವ ಫಾಲೋಯಿಂಗ್ ಕೀ ಪ್ರಾಪರ್ಟೀಸ್ ಇಲ್ಲಿ ನೋಡ್ಬೋದು ನೀವು. ಕ್ಯಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ. ಕ್ಯಾಂಗ್ರುಯೆಂಟ್ ಟ್ರಯಾಂಗಲ್ಸ್ perfectly overlap each other if arranged in the proper orientation. Corresponding parts of a congruent triangles are equal. Congruent triangles have a same area. Next ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಮತ್ತು congruent triangles ಒಳಗೆ ಡಿಫ್ರೆನ್ಸ್ ಏನಿರ್ತಾವಂತ ಇಲ್ಲಿ ನೀವು ನೋಡ್ಕೋಬೋದು. ಸೊ ಮೊದಲಿಗೆ ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಒಳಗೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್. ಏರಿಯಾ ಆಫ್ congruent triangles ಆರ್ ಈಕ್ವಲ್. ಸೊ ಇಲ್ಲಿ ಏರಿಯಾ ಏನೈತಿ congruent triangles ಒಳಗೆ ಸೇಮ್ ಇರ್ತದೆ. ಸಿಮಿಲರ್ ಟ್ರಯಾಂಗಲ್ ಒಳಗೆ ಏನೈತಿ ಏರಿಯಾ ಹೆಚ್ಚು ಕಡಿಮೆ ಇರ್ಬೋದು. ಸೊ ಸಿಮಿಲರ್ ಟ್ರಯಾಂಗಲ್ಸ್ ಕಾಂಟ್ ಓವರ್ಲ್ಯಾಪ್ ಈಚ್ ಅದರ. ಸೊ congruent triangles ಓವರ್ಲ್ಯಾಪ್ ಈಚ್ ಅದರ್ ಕಂಪ್ಲೀಟ್ಲಿ. ಸೊ ಇಲ್ಲಿ congruent triangles ಒಂದತ್ರ ಮೇಲೆ ಒಂದು ಎಕ್ಸಾಕ್ಟ್ ಆಗಲಿ ಏನೈತಿ ಇಲ್ಲಿ ಓವರ್ಲ್ಯಾಪ್ ಆಗ್ತಾವೆ. ಬಟ್ ಸಿಮಿಲರ್ ಟ್ರಯಾಂಗಲ್ ಏನೈತಿ ಓವರ್ಲ್ಯಾಪ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸಿಮಿಲಾರಿಟಿ ಇನ್ ಅ ಟ್ರಯಾಂಗಲ್ಸ್ ಇಸ್ ಪ್ರೂವ್ಡ್ ಬೈ ದ ಕಂಡೀಷನ್ ಎ ರೂಲ, ಆ್ಯಂಗಲ್ ರೂಲ. ಇಲ್ಲಿ congruency ಇನ್ ಅ ಟ್ರಯಾಂಗಲ್ಸ್ ಈಸ್ ಪ್ರೂವ್ಡ್ ಬೈ ದ ಕಂಡೀಷನ್ ಎಸ್ ರೂಲ್, SAS ರೂಲ್, ASA ರೂಲ್, AAS ರೂಲ್. ಸೊ ಹಾಗೆ RHS ರೂಲ್. ಸೊ ಇವುಗಳ ಮುಖಾಂತರ ಇಲ್ಲಿ ನಾವು congruent ಟ್ರಯಾಂಗಲ್ಸನ್ನು ನಾವು ಸ್ಯಾಟಿಸ್ಫೈಡ್ ಮಾಡ್ಬೋದು. ಇಲ್ಲಿ ಏನೈತಿ ಆ್ಯಂಗಲ್ ಅಂದ್ರೆ ಎ ರೂಲ್ ಮುಖಾಂತರ ಈ ಸಿಮಿಲರ್ ಆ್ಯಂಗಲನ್ನು ನಾವು ಸ್ಯಾಟಿಸ್ಫೈಡ್ ಮಾಡ್ಬೋದು. ಅಂದರೆ ಇಲ್ಲಿ ಸಿಮಿಲರ್ ಆ್ಯಂಗಲ್ ಒಳಗೆ ಯಾವ ರೀತಿ ಇರ್ತಾವಂದ್ರೆ, ಸೊ ಇಲ್ಲಿ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಸೊ ಎಕ್ಸಾಕ್ಟಾಗಿ ಇದೇ ರೀತಿ ಇಲ್ಲಿ ಬಂದು ಅಂದರೆ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಬಟ್ ಇಲ್ಲಿ ಏನಾಗುತ್ತೆ ಇದರ ಲೆಂತ್ ಜಾಸ್ತಿ ಅದ, ಇದರ ಲೆಂತ್ ಕಡಿಮೆ ಅದ. ಸೊ ಇವೆರಡು ಸಿಮಿಲರ್ ಟ್ರಯಾಂಗಲ್, ಬಟ್ ಏನೈತಿ ಇವೆರಡು congruent ಟ್ರಯಾಂಗಲ್ಸ್ ಅಲ್ಲ. ಯಾಕಂದರೆ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದಿಲ್ಲ, ಲೆಂತನ್ನು ಸೇಮ್ ಹೊಂದಿಲ್ಲ. ಸೊ ಹಾಗಾಗಿ ಇದೇನೈತಿ ಸಿಮಿಲರ್ ಟ್ರಯಾಂಗಲ್ ಆಗ್ತಾವೆ. ಬಟ್ ಎರಡು ಸೇಮ್ ಇದ್ದು ಅಂದ್ರೆ ಈ ರೀತಿ congruent ಟ್ರಯಾಂಗಲ್ಸ್ ಅಂತ ಆಗ್ತಾವೆ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಅದ. ಚೆಕ್ ವೆದರ್ ಗಿವನ್ ಟ್ರಯಾಂಗಲ್ ಆರ್ congruent ಆರ್ ನಾಟ್. ಆಲ್ಸೋ ರೈಟ್ ದ congruency ಕ್ರೈಟೀರಿಯಾ ಫಾರ್ congruency ಇನ್ ಟ್ರಯಾಂಗಲ್ಸ್. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಒಂದು ಸೈಡ್ ಈಕ್ವಲ್ ಅದ, ಒಂದು ಸೈಡ್ ಈಕ್ವಲ್ ಅದ, ಒಂದು ಹೈಪೋಟೆನಸ್ ಇಲ್ಲಿ ನೋಡ್ಬೋದು ಈಕ್ವಲ್ ಆಗಿದೆ, ಒಂದು ಇದು ರೈಟ್ ಆ್ಯಂಗಲ್ ಅದ. ಸೊ ಹಾಗಾಗಿ ಇದು RHS ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇದೊಂದು congruence ಟ್ರಯಾಂಗಲ್ ಆಗಿರ್ತದೆ. ಸೊ ಇದು
RHS ಕಂಗ್ಯುರೆನ್ಸಿ ಕಂಡೀಷನ್ ಅಪ್ಲೈ ಆಗಿ ಟ್ರಯಾಂಗಲ್ ABC ಕಂಗ್ಯುರೆಂಟ್ ಟು ಟ್ರಯಾಂಗಲ್ PQR ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್, ಚೆಕ್ ವೆದರ್ ಗಿವನ್ ಟ್ರಯಾಂಗಲ್ಸ್ ಆರ್ ಕಂಗ್ಯುರೆಂಟ್ ಆರ್ ನಾಟ್, ಆಲ್ಸೋ ರೈಟ್ ದ ಕಂಗ್ಯುರೆನ್ಸಿ ಕ್ರೈಟೀರಿಯಾ ಫಾರ್ ಕಂಗ್ಯುರೆನ್ಸಿ ಇನ್ ಟ್ರಯಾಂಗಲ್ಸ್. ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ 6 ಸೆಂಟಿಮೀಟರ್ ಅದ, ಇಲ್ಲೊಂದು 6 ಸೆಂಟಿಮೀಟರ್ ಅದ, ಇಲ್ಲಿ 9 ಸೆಂಟಿಮೀಟರ್ ಅದ, ಇಲ್ಲಿ 9 ಸೆಂಟಿಮೀಟರ್ ಅದ. ಸೊ ಇಲ್ಲಿ 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್. ಸೊ ಇಲ್ಲಿ ಎಸ್ ಸೊ 3 ಸೈಡ್ಗಳು ಇಲ್ಲಿ ಸೇಮ್ ಅದಾವು. ಸೊ ಇದು SS ರೂಲ್ ಅಪ್ಲೈ ಆಗಿ ಇದು ಕಂಗ್ಯುರೆನ್ಸಿ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಎಸ್ ಕಂಗ್ಯುರೆನ್ಸಿ ಕಂಡೀಷನ್ ಅಪ್ಲೈ ಆಗಿ ಇವು 3 ಬಾಹುಗಳು ಅಂದ್ರೆ ಸೈಡ್ಸ್ಗಳು ಈಕ್ವಲ್ ಆಗಿರೋದ್ರಿಂದ ಇವು 2 ಟ್ರಯಾಂಗಲ್ಸ ಕಂಗ್ಯುರೆಂಟ್ ಟ್ರಯಾಂಗಲ್ಸ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 9 ಸೆಂಟಿಮೀಟರ್ ಅದ, ಇಲ್ಲೊಂದು 9 ಸೆಂಟಿಮೀಟರ್ ಅದ, ಇಲ್ಲಿ 5 ಸೆಂಟಿಮೀಟರ್ ಅದ, ಇಲ್ಲಿ 5 ಸೆಂಟಿಮೀಟರ್ ಅದ. ಸೊ ಇವೆರಡು ಬಾಹುಗಳ ಮಧ್ಯದ ಕೋನ ಈಕ್ವಲ್ ಆಗ್ಯದ. ಸೊ ಹಾಗಾಗಿ ಇದು SAS ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಸೈಡ್ ಆ್ಯಂಗಲ್ ಸೈಡ್ ಕಂಡೀಷನ್ ಇಲ್ಲಿ ಅಪ್ಲೈ ಆಗಿ ಇವು 2 ಟ್ರಯಾಂಗಲ್ ಏನೈತಿ ಕಂಗ್ಯುರೆಂಟ್ ಟ್ರಯಾಂಗಲ್ಸ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಹು ಈಕ್ವಲ್ ಆಗ್ಯದ, ಇದು 9 ಸೆಂಟಿಮೀಟ್ರ್, ಇದು 9 ಸೆಂಟಿಮೀಟ್ರ್. ಇಲ್ಲಿ Q, ಇಲ್ಲಿ B ಇವೆರಡು ಈಕ್ವಲ್ ಆಗ್ಯಾವ. ಇಲ್ಲಿ A ಆ್ಯಂಗಲ, ಇಲ್ಲಿ P ಆ್ಯಂಗಲ ಇವೆರಡು ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ASA ರೂಲ ಅಪ್ಲೈ ಆಗುತ್ತೆ. ಇದು ಕೂಡ ಒಂದು ಕಂಗ್ಯುರೆನ್ಸಿ ರೂಲ್ ಕಂಡೀಷನ್ ಇರ್ತದೆ. ಸೊ ಇದು ಕೂಡ ಇವೆರಡು ಟ್ರಯಾಂಗಲ್ಸ್ ಕೂಡ ಕಂಗ್ಯುರೆಂಟ್ ಟ್ರಯಾಂಗಲ್ಸ ಆಗಿರ್ತಾವೆ. ನೆಕ್ಸ್ಟ್ ಸೊ ಇಲ್ಲಿ A ಆ್ಯಂಗಲ್ ಈಕ್ವಲ, P ಆ್ಯಂಗಲ್ ಈಕ್ವಲ, ಇಲ್ಲಿ B ಆ್ಯಂಗಲ್ ಈಕ್ವಲ, ಇಲ್ಲಿ B ಆ್ಯಂಗಲ್ ಈಕ್ವಲ. ಸೊ ಬಟ್ ಇಲ್ಲಿ ಏನಾಗದ, ಸೊ ಇವೆರಡು ಟ್ರಯಾಂಗಲ್ ಇವೆರಡು ಆ್ಯಂಗಲ್ಗಳ ಮಧ್ಯದ ಬಾಹು ಈಕ್ವಲ್ ಆಗಿಲ್ಲ, ಬಟ್ ಸೈಡ್ದ ಬಾಹು ಈಕ್ವಲ್ ಆಗೈತೆ. ಅಂದರೆ ಇಲ್ಲಿ AAS ರೂಲ ಅಪ್ಲೈ ಆಗುತ್ತೆ. ಇದು ಒಂದು ಕಂಗ್ಯುರೆಂಟ್ ಟ್ರಯಾಂಗಲ್ಸ್ ಆಗಿರ್ತಾವ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಆ್ಯಂಗಲ ಈಕ್ವಲ್ ಆಗಿದೆ. ಸೊ ಈ ಬಾಹು ಮತ್ತು ಈ ಬಾಹು ಈಕ್ವಲ್ ಆಗಿತ್ತು ಅಂದ್ರೆ ಇದೇನಾಗುತ್ತೆ ASA ರೂಲ್ ಅಪ್ಲೈ ಆಗ್ತಿತ್ತು. ಸೊ ಬಟ್ ಇಲ್ಲಿ ಏನಾಗಿದೆ, ಈ ಮಧ್ಯದ 2 ಆ್ಯಂಗಲ್ಗಳ ಮಧ್ಯದ ಬಾಹು ಈಕ್ವಲ್ ಆಗಿಲ್ಲ, ಇಲ್ಲಿ ಸೈಡ್ದ ಬಾಹು ಈಕ್ವಲ್ ಆಗಿದೆ. ಅಂದ್ರೆ ಇದು AAS ರೂಲ ಅಪ್ಲೈ ಆಗುತ್ತೆ. ಸೊ ಇವುಗಳ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಈ ಥರ ಟ್ರಯಾಂಗಲ್ಗಳನ್ನ ಕೊಟ್ಟ ನಿಮ್ಗೆ ಆಪ್ಷನ್ಗಳನ್ನ ಇದನ್ನು ಕೊಟ್ಟಿರ್ತಾನು, ಇದನ್ನು ಕೊಟ್ಟಿರ್ತಾನು, ಯಾವ್ದು ಹಾಕಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.